ವೀಕ್ಷಕರೇ, ಮಹಿಳೆ ಅಂದ್ರೆ ಮನೆ ಒಳಗೂ ಕೂಡ ದುಡಿತಾಳೆ, ಮನೆ ಹೊರಗೂ ಕೂಡ ದುಡಿತಾಳೆ. ಸೊ ಮನೆಯ ಸಂಸಾರವನ್ನ ಸರಿದೂಗಿಸ್ಕೊಂಡು ಹೋಗ್ತಾಳೆ. ಹಾಗೆ ಸಮಾಜವನ್ನ ಸಮತೋಲಕ್ಕೆ ತರುವಂತಹ ಒಂದು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುವಂತಹ ಕೀರ್ತಿ ಮಹಿಳೆಗೆ ಹೋಗುತ್ತೆ. ಯಾವುದೇ ಒಂದು ಸ್ವಾರ್ಥ ಇಲ್ಲದೆ 24 ಗಂಟೆನೂ ಕೂಡ ದುಡಿತಾಳೆ ಅಂತ ಹೇಳಿದ್ರೆ ಅಂತಹ ಕೀರ್ತಿ ನಮ್ಮ ಮಹಿಳೆಯರಿಗೆ ಹೋಗುತ್ತೆ. ಸೊ ಇವತ್ತಿನ ದಿನ ಬಹಳ ವಿಶೇಷವಾದಂತಹ ದಿನ. ಕೇವಲ 4 ಗೋಡೆಗಳಿಗೆ ಸೀಮಿತವಾಗಿರದೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯ ರಂಗದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ, ಹೀಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮ ಛಾಪನ್ನ ಮೂಡಿಸ್ತಾ ಇದ್ದಾಳೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತನ್ನ ಹೆಸರನ್ನ ಗಳಿಸ್ತಾ ಇದ್ದಾಳೆ. ಇಂತಹ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಹ ಧೀರ ಮಹಿಳೆಯರನ್ನ ಗುರುತಿಸಿ ಪರಿಚಯಿಸುವಂತಹ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹೌದು, ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಒಬ್ಬ ವಿಶೇಷವಾದಂತಹ ಮಹಿಳೆಯನ್ನ ನಾನು ನಿಮಗೆ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ. ಈಕೆಯ ಸ್ಟೋರಿಯನ್ನ ಕೇಳ್ತಾ ಹೋದ್ರೆ ನಿಜವಾಗ್ಲೂ ಕೂಡ ನಿಮ್ಗೆ ವಾವ್ ಅನ್ಸೋದಂತೂ ಗ್ಯಾರಂಟಿ. ಆ ಗ್ಯಾರಂಟಿಯನ್ನ ಕಾರ್ಯಕ್ರಮದ ಮೊದಲನೇ ಹಂತದಲ್ಲೇ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಕೆ ದಿ ಗ್ರೇಟ್ ಪತ್ರಕರ್ತರ ಮಗಳಾಗಿದ್ದಾರೆ. ತಂದೆಯಿಂದ ಪ್ರೇರೇಪಿತರಾಗಿ ಆಕೆಯೂ ಕೂಡ ಕ್ರೈಮ್ ರಿಪೋರ್ಟರ್ ಆಗ್ತಾಳೆ. ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಳ್ತಾರೆ. ಹಾಗೆ ಕರ್ನಾಟಕದಿಂದ ಮುಂಬೈಗೆ ವಲಸೆ ಹೋಗಿರುವಂತಹ ಹೆಣ್ಣು ಮಕ್ಕಳ ಸ್ಟೋರಿಯನ್ನ ಅವರು ಮಾಡ್ತಾರೆ. ಇದರೊಟ್ಟಿಗೆ ಅಘೋರಿಗಳನ್ನ ಇಂಟರ್ವ್ಯೂ ಮಾಡಿರುವಂತಹ ಕರ್ನಾಟಕದ ಮಹಿಳಾ ಪತ್ರಕರ್ತೆ ಅನ್ನೋ ಒಂದು ಹೆಸರಿಗೆ, ಹೆಗ್ಗಳಿಕೆಗೆ ಪಾತ್ರರಾಗಿರುವಂತವ್ರು ಇವರು. ಹೀಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮ ಛಾಪನ್ನ ಮೂಡಿಸಿರುವಂತವ್ರು. ಹಾಗೆ ಕುಖ್ಯಾತ ದಂಡುಪಾಳ್ಯ ಟೀಮ್ನ ಇಂಟರ್ವ್ಯೂ ಮಾಡಿರುವಂತವ್ರು, ಕ್ರೈಮ್ ರಿಪೋರ್ಟರ್ ಆಗಿರುವಂಥವ್ರು. ತಂದೆಯ ಹೆಸರು ಹೇಳಿದ್ರೆ ಸಾಕು ಈಕೆ ಯಾರು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ನಮ್ಮೆಲ್ಲರಿಗೂ ಪರಿಚಿತವಾಗಿರುವಂತಹ ರವಿ ಬೆಳಗೆರೆಯವರ ಮನೆಯಲ್ಲಿ ನಾನಿದ್ದೀನಿ. ನಿಜವಾಗ್ಲೂ ಕೂಡ ಇವತ್ತು ನನ್ನ ಜೀವನದ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ರವಿ ಬೆಳಗೆರೆಯವರ ಬರವಣಿಗೆಗೆ, ಅವರ ಮಾತುಗಳಿಗೆ ಅಥವಾ ಅವರ ಧ್ವನಿಗೆ ಮಾರು ಹೋಗದೇ ಇರುವವರೇ ಇಲ್ಲ. ಸೊ ಅಂಥವರ ಮಗಳಾಗಿ ಹುಟ್ಟಿರುವಂತಹ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಸೊ ಯಾರು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅವರ ಪರಿಚಯವನ್ನ ನಾನು ನಿಮ್ಗೆ ಮಾಡ್ಕೊಡ್ತಾ ಹೋಗ್ತೀನಿ. ಅವರ ಬಾಲ್ಯ ಜೀವನ ಹೇಗಿತ್ತು, ಅವರು ಕೂಡ ಕ್ರೈಮ್ ರಿಪೋರ್ಟರ್ ಆದ್ರು. ತಂದೆಯಿಂದ ಪ್ರೇರೇಪಿತರಾಗಿರುವಂತಹ ಈಕೆ ಕ್ರೈಮ್ ರಿಪೋರ್ಟರ್ ಯಾಕೆ ಆದ್ರು? ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾವುದೇ ಕ್ಷೇತ್ರ ಆಗಿರ್ಬೋದು, ಹೆಣ್ಣು ಮಕ್ಕಳು ಹಲವಾರು ರೀತಿಯಾದಂತಹ ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಯಾವ ರೀತಿಯಾದಂತಹ ಸವಾಲುಗಳನ್ನ ಎದುರಿಸಿದ್ರು? ಇವರು ಕೂಡ ರವಿ ಬೆಳಗೆರೆಯವರ ಮಗಳಾಗಿದ್ರು ಕೂಡ ಕಷ್ಟಗಳನ್ನ ಅನುಭವಿಸಿದ್ರ, ಸವಾಲುಗಳನ್ನ ಎದುರಿಸ್ಬೇಕಾಯ್ತಾ? ಸೊ ದಿಟ್ಟ ಮಹಿಳೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ತಪ್ಪಾಗ್ಲಾರ್ದು. ಅದರಲ್ಲೂ ಹೆಣ್ಣು ಮಕ್ಕಳು ಕ್ರೈಮ್ ರಿಪೋರ್ಟ್ ಮಾಡೋದು ಅನ್ನೋದಾದ್ರೆ ಸೊ ಕನಸಲ್ಲೂ ಕೂಡ ಒಂದು ರೀತಿ ಭಯ ಆಗ್ಬಿಡುತ್ತೆ. ಸೊ ಅಂಥ ಒಂದು ವಿಶೇಷವಾದಂತಹ ಸಂದರ್ಶನಗಳನ್ನ ಮಾಡಿ ಮೇಲುಗೈಯನ್ನ ಸಾಧಿಸಿರುವಂತವರು, ಅನೇಕ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರುವಂತಹ ರವಿ ಬೆಳಗೆರೆಯವರ ಸುಪುತ್ರಿ ಆಗಿರುವಂತಹ ಚೇತನಾ ಬೆಳಗೆರೆಯವರು ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ.